ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಟೈಲರಿಂಗ್ ಶಾಪ್ಗೆ ಹೋಗಿ ನಾನು ಅಂಬ್ರೆಲಾ ಡ್ರೆಸ್ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ. ಈಗ ನಾನು ಟೀ ಕುಡಿತಾ ಇದ್ದೀನಿ. ಟೀ ಕುಡಿತಾ ಹಾಗೆ ಒಂದೆರಡು ಪೇಜ್ ಟೈಮ್ ಇದ್ದರೆ ಒಂದು 4 ಪೇಜ್ ಬುಕ್ ಓದ್ತೀನಿ. ನನ್ನ ಮಗ ಕೂಡ ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಟೈಲರಿಂಗ್ ಕಲಿಯೋರು ಕೂಡ 9964094649 ಈ ನಂಬರ್ಗೆ ವಾಟ್ಸಪ್ ಮಾಡಿ ಟೈಲರಿಂಗ್ ಕ್ಲಾಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾನು ಟೈಲರಿಂಗ್ ಶಾಪ್ಗೆ ಬಂದೆ. ಇದು ಸೀರೆ ನೋಡಿ, ಸುಮಾರು ಒಂದು 6 ಸೀರೆಗಳು ಕೊಟ್ಟಿದ್ದರು. ಆಲ್ರೆಡಿ ನಾನು 5 ಡ್ರೆಸ್ಗಳನ್ನು ಅಂದರೆ ಸ್ಲಿಟ್ ಸೈಡ್ ಬರುತ್ತಲ್ವ ಅದನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇದು ಒಂದು ಅಂಬ್ರೆಲಾ ಡ್ರೆಸ್ಸು. ಬಿಲ್ಲಲ್ಲಿ ಬರ್ಕೊಂಡಿದ್ದೀನಿ ನೋಡಿ ಏನೆಲ್ಲ ಕರೆಕ್ಷನ್ಸ್ ಇದೆ, ಆಮೇಲೆ ಫ್ರಂಟ್ ನೆಕ್ ಯಾವುದು, ಬ್ಯಾಕ್ ನೆಕ್ ಯಾವುದು, ಪ್ರತಿಯೊಂದು ಅಲ್ಲಿ ಏನು ಚೇಂಜಸ್ ಹೇಳಿರ್ತಾರೆ ಅದೆಲ್ಲ ನಾನು ಬರ್ಕೊಂಡಿರ್ತೀನಿ. ಈ ರೀತಿ ಬರ್ಕೋಬೇಕು. ಇವಾಗ ನಾನು ಫಾರ್ಮುಲಾ ಪ್ರಕಾರನೇ ಕಟ್ ಮಾಡ್ತೀನಿ. ಇದು ಬಂದು ಮೆಜರ್ಮೆಂಟ್ ಡ್ರೆಸ್ಸು, ಸೈಡ್ ಸ್ಲಿಟ್ ಇರುವಂಥದ್ದು. ನಾವು ಮೇಯ್ನಾಗಿ ತಿಳ್ಕೊಬೇಕಾಗಿರೋದು ಏನಂದರೆ ಶೋಲ್ಡರ್, ಯಾವ ಥರ ಡ್ರೆಸ್ಗೆ ಯಾವ ಥರ ಶೋಲ್ಡರ್ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಈಗ ಬನ್ನಿ ಮೆಜರ್ಮೆಂಟ್ ಮಾಡಿಕೊಂಡು ಮಾರ್ಕ್ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು ಬರೀ ಚೆಸ್ಟ್ ಮೆಜರ್ಮೆಂಟ್ ಮಾತ್ರ ತೊಗೊತೀನಿ ಮೆಜರ್ಮೆಂಟ್ ಡ್ರೆಸ್ಸಲ್ಲಿ. ಬ್ಲೌಸಲ್ಲಿ ಕೂಡ ಅಷ್ಟೇ, ಬೇರೆದೆಲ್ಲ ಫಾರ್ಮುಲಾ ಪ್ರಕಾರನೇ ನಾನು ಕಟಿಂಗ್ ಮಾಡುವಂಥದ್ದು. 18.5 ರೆಡಿ ಇದೆ, ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 19 ಇಂಚು ಬರುತ್ತೆ. ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು, ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ. ರೆಡಿ ಅದೆಷ್ಟು ಇರುತ್ತೋ ಅಷ್ಟು ಸ್ಟಿಚ್ ಮಾಡಿದರೆ ಟೈಟ್ ಆಗುತ್ತೆ. ಲೂಸ್ ಆದರೆ ಒಂದು ಹೊಲಿಗೆ ಹಾಕ್ಕೊಡ್ಬೋದಲ್ವಾ, ಹಾಗಾಗಿ ಇದು ಒಂದು 38 ಸೈಜ್ದ ಅಂಬ್ರೆಲಾ ಡ್ರೆಸ್. ಈಗ ಅಪ್ಪರ್ ಪಾರ್ಟ್ ಉದ್ದ ಅವ್ರದ್ದು ಒಂದು ಬ್ಲೌಸ್ದ ಸೈಜ್ 38 ಸೈಜ್ ಅವರಿಗೆ ಬ್ಲೌಸ್ದ ಉದ್ದ ಎಷ್ಟು ಬರುತ್ತೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಚೆಸ್ಟ್ ಮೆಜರ್ಮೆಂಟ್ 9.5 ಬರುತ್ತೆ. ವೇಸ್ಟ್ ಮೆಜರ್ಮೆಂಟ್ ಬಂದು 8.5 ಬರುತ್ತೆ. 1 ಇಂಚ್ ಮೈನಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಉದ್ದ ನಾನು ಮಾರ್ಕ್ ಮಾಡ್ಕೊಂಡಿರಲಿಲ್ಲ, ಈಗ ಮಾರ್ಕ್ ಮಾಡ್ಕೊತೀನಿ. ಉದ್ದ ಇರ್ತಾರೆ, ಕುಳ್ಳಕ್ಕಿರ್ತಾರೆ, ನೋಡಿಕೊಂಡು ಅವ್ರದ್ದು ಒಂದು ಬ್ಲೌಸ್ ಮೆಜರ್ಮೆಂಟ್ ಏನು ರೆಡಿ ಬರುತ್ತೆ ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು ಲೈನ್ ಹಾಕ್ಕೊಂಡು 1/2 ಇಂಚು ಈ ಥರ ಸ್ಲೋಪಾಗಿ ಬರಬೇಕಾಗತ್ತೆ. ಎಲ್ಲ ಸೈಜ್ನ ಡ್ರೆಸ್ಗೂ ಸೇಮ್ ಬರುತ್ತೆ ಈ ಥರ. ನೆಕ್ಸ್ಟು ಇದು ಮಾರ್ಜಿನ್, ಇದು ಬಂದು ರೆಡಿ. ನೆಕ್ಸ್ಟು ಫ್ರಂಟು ಓಪನ್ ಹೇಳಿದ್ದಾರೆ, ಬ್ಯಾಕ್ ಕೂಡ ಓಪನ್ ಹೇಳಿದ್ದಾರೆ. ಹಾಗಾಗಿ ಬಂದು ಹಾಫ್ ಶೋಲ್ಡರ್ ಬರುತ್ತೆ 5.5. ಶೋಲ್ಡರ್ ಡೌನ್ ಕೂಡ 5.5ನೇ ಬರುತ್ತೆ. ಫುಲ್ ಶೋಲ್ಡರ್ ಆದರೆ ಅಂದರೆ ಬೋಟ್ ನೆಕ್ ಹೇಳಿದರೆ ಚೇಂಜ್ ಬರ್ತಿತ್ತು. ಇದು ಬಂದು ನಾರ್ಮಲ್ ನೆಕ್ ಇದೆ, ಫ್ರಂಟೂ ನಾರ್ಮಲ್ ಇದೆ, ಬ್ಯಾಕ್ ಕೂಡ ನಾರ್ಮಲ್ ಇದೆ, ಬ್ಲೌಸ್ ಥರ ಬರುತ್ತೆ. ಹಾಗಾಗಿ ಹಾಫ್ ಶೋಲ್ಡರ್ ತೊಗೋಬೇಕು. ಈ ರೀತಿ ಎಲ್ ಶೇಪ್ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಹಾರ್ಮೋಲಲ್ಲಿ 1/2 ಇಂಚಿಗೆ ಒಂದು ಲೈನು, 3/4 ಇಂಚಿಗೆ ಒಂದು ಲೈನನ್ನು ಹಾಕೋಬೇಕು. ನೆಕ್ಸ್ಟು ನೆಕ್ ವಿಡ್ತ್ ಬಂದು 2.5. ನೆಕ್ ಡೌನ್ ಬಂದು 6 ಇಂಚ್ ತೊಗೊಳ್ತೀನಿ. ಡೀಪು
ಎಷ್ಟು ಕೇಳಿರ್ತಾರೋ ಅಷ್ಟು ನೋಡಿಬಿಟ್ಟು ಸ್ಟಿಚ್ ಮಾಡಿಕೊಡ್ಬೋದು. ನಾನು ಆಲ್ರೆಡಿ 5 ಡ್ರೆಸ್ಗಳನ್ನು ಸ್ಟಿಚ್ ಮಾಡಿರೋದ್ರಿಂದ ಎಲ್ಲ ಡ್ರೆಸ್ಗೂ ಕೂಡ ಸೇಮ್ ಇದೇ ಥರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಅವರು ಕೂಡ ವೇರ್ ಮಾಡಿ ಕರೆಕ್ಟಾಗಿದೆ ಅಂತ ಹೇಳಿದ್ದಾರೆ. ಇದು ಒಂದು ಮಾತ್ರ ಪೆಂಡಿಂಗ್ ಉಳಿಸ್ಕೊಂಡಿದ್ದೆ ವಿಡಿಯೋ ಮಾಡೋಣ ಅಂತ. ಈ ರೀತಿ ನೆಕ್ಕನ್ನು ಹೇಳಿದ್ದಾರೆ, ಸ್ವೀಟ್ ಹಾರ್ಟ್ ನೆಕ್ ಅಂತ ಹೇಳ್ತಾರೆ. ಕೆಲವರು ಬೇರೆ ಬೇರೆ ಥರ ನೆಕ್ ಡಿಸೈನ್ಗೆ ಅವರವರು ಒಂದೊಂದು ಹೆಸರನ್ನು ಇಟ್ಟಿರ್ತಾರೆ. ನೆಕ್ಸ್ಟು ಮಾರ್ಕ್ ಬಿಟ್ಟು ಈ ರೀತಿ ಕಟ್ ಮಾಡಬೇಕಾಗತ್ತೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ, ನೀವು ಕೂಡ ಟೈಲರಿಂಗ್ ಕಲಿಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ ಟೈಲರಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ನೀವು ಕೂಡ ಟೈಲರಿಂಗನ್ನು ಕಲಿಬೋದು ಮನೇಲಿ ಕೂತ್ಕೊಂಡು. ಡಿಸೈನ್ ನೆಕ್ ಕೂಡ ಸ್ಟಿಚಿಂಗ್ ಮಾಡೋದು ನಾನು ಹೇಗಂತ ತೋರಿಸಿದ್ದೀನಿ ಆಲ್ರೆಡಿ. ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ, ಹಾಗೆ ಲೆಂತ್ ವಿಡಿಯೋ ಕೂಡ ಮಾಡಿದ್ದೀನಿ. ಈಗ ನಾನು ತುಂಬ ವೀಡಿಯೋಸ್ ಮಾಡ್ತಾ ಇಲ್ಲ, ಯಾಕಂದರೆ ಟೈಮ್ ಸಾಕಾಗಲ್ಲ. ವೀಡಿಯೋ ಮಾಡ್ತಾ ಇದ್ದರೆ ತುಂಬ ಟೈಮ್ ಬೇಕಾಗುತ್ತೆ. ನಾನು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಪೆಂಡಿಂಗ್ ಆಗುತ್ತೆ ಕೆಲಸ. ಹಾಗಾಗಿ ನೆಕ್ಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ಸೇಮ್ ಇರುತ್ತೆ. ನೆಕ್ ಡೌನ್ ಬಂದು ಅವರು ಡೀಪ್ ಎಷ್ಟು ಹೇಳಿರ್ತಾರೋ ಅಷ್ಟು. ಈ ಒಂದು ಡ್ರೆಸ್ಗೆ 8 ಇಂಚ್ ಹೇಳಿದರು ಡೀಪು, ಹಾಗಾಗಿ 8 ಇಂಚ್ ತೊಗೊಳ್ತಾ ಇದ್ದೀನಿ. ಸೀರೆಯಲ್ಲಿ ನಾನು 3 ಭಾಗ ಮಾಡ್ಕೊಂಡಿದ್ದೀನಿ. ಅಪ್ಪರ್ ಪಾರ್ಟ್ಗೆ ಒಂದು ಭಾಗ, ಸ್ಲೀವ್ ಒಂದು ಭಾಗ, ಫುಲ್ ಸ್ಲೀವ್ ಹೇಳಿದ್ದಾರೆ. ನೆಕ್ಸ್ಟು ಫ್ರಂಟು ಬ್ಯಾಕ್ ನೆರಿಗೆ ಬರುತ್ತಲ್ವ ಅದಕ್ಕೊಂದು ಭಾಗ. 2 ಮೀಟ್ರು ಫ್ರಿಲ್ ಕೊಡೋದಕ್ಕೆ ತೊಗೊಂಡಿದ್ದೀನಿ. 2 ಮೀಟ್ರು ಅಪ್ಪರ್ ಪಾರ್ಟು ವಿತ್ ಸ್ಲೀವ್ ಫುಲ್ ಸ್ಲೀವ್ಗೆ ತೊಗೊಂಡಿದ್ದೀನಿ. ಟೋಟಲಾಗಿ ಒಂದು 4 ಮೀಟ್ರ್ ನಾನು ಸೀರೆನ ಯೂಸ್ ಮಾಡಿದ್ದೀನಿ. ಇನ್ನೊಂದು ಮೀಟ್ರ್ ಉಳಿದಿದೆ. ಫುಲ್ ಸ್ಲೀವ್ ಅಂದರೆ 22 ಇಂಚ್ ರೆಡಿ. ಬಿಲ್ಲಲ್ಲಿ ಬರ್ಕೊಂಡಿದ್ದೀನಿ, ನೋಡಿರ್ಬೋದು ನೀವು. ಈ ರೀತಿ ಕಟಿಂಗ್ ಮಾಡುವಂಥದ್ದು. ಆಮೇಲೆ ಕೆಳಗಡೆ ಲೈನಿಂಗ್ ಏನು ಕೊಡೋದಕ್ಕೆ ಹೇಳಿಲ್ಲ ಅವರು, ಫುಲ್ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫಿನಿಶಿಂಗ್ ಬಂದಿದೆ. ಬ್ಯಾಕ್ ನೆಕ್ಕಿಗೆ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಸಿಲ್ವರ್ ಕಲರ್ ಬೀಡ್ಸ್ ಇತ್ತು ಬಾರ್ಡ್ರಲ್ಲಿ, ಹಾಗಾಗಿ. ಫ್ರಂಟ್ ನೆಕ್ ಬಂದು ಈ ರೀತಿ ಕ್ಯಾನ್ವಾಸ್ ಕೊಟ್ಟು ಟರ್ನ್ ಮಾಡಿರುವಂಥದ್ದು. ಆಮೇಲೆ ಫ್ರಂಟ್ ಸೈಡ್ ಸ್ಲಿಟ್ ಹೇಳಿದರು ಇವರು, ಇದನ್ನು ಜೀನ್ಸ್ ಮೇಲೆ ವೇರ್ ಮಾಡ್ತಾರಂತೆ, ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಬರ್ತಾ ಇಲ್ಲ, ತುಂಬ ಡಿಲೇ ಆಗ್ತಾ ಇದೆ. ಇನ್ಸ್ಟಾದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಯೂಟ್ಯೂಬಲ್ಲಿ ಅಷ್ಟೊಂದು ರೆಸ್ಪಾನ್ಸ್ ಬರ್ತಾ ಇಲ್ಲ. ಇನ್ಸ್ಟಾದಲ್ಲಿ ಎಷ್ಟು ರೆಸ್ಪಾನ್ಸ್ ಬಂದರೂ ನೋ ಯೂಸ್. ಇನ್ಸ್ಟಾದಲ್ಲಿ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡಿದರೆ ಮಾತ್ರ ನಾವು ಅರ್ನಿಂಗ್ ಮಾಡ್ಬೋದು. ಬಟ್ ಆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡಿರಬೇಕು, ಇಲ್ಲಾಂದರೆ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ. ನಮಸ್ಕಾರ.